ಪಿಕ್ಸೆಲ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡು ಇಮೇಜ್ ಸೈಜನ್ನ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಡಿ ಫ್ರೆಂಡ್ಸ್. ಓಕೆ ಕೊಟ್ಟು ಈ ಟೆಕ್ಸ್ಟ್ನ ಡಿಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಿಲೀಟ್ ಮಾಡ್ಕೊಂಡು ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಹೋಗಿ ಫ್ರೆಂಡ್ಸ್. ಹೋಗ್ಬಿಟ್ಟು ಈ ಇಮೇಜ್ ಸೈಜನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಿಮಗೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಿಗುತ್ತೆ ಫ್ರೆಂಡ್ಸ್. ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಫ್ರಮ್ ಗ್ಯಾಲರಿ ಹೋಗಿ ಈ ಕಲರ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಕಲರ್ ಹಾಕ್ಕೊಂಡು ಈ ಥರ ಮರ್ಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮರ್ಜ್ ಮಾಡ್ಕೊಂಡು ಕರೆಕ್ಟ್ ನೋಡಿಕೊಂಡು ಇಟ್ಕೊಂಡು ಮಾಡಿ ಫ್ರೆಂಡ್ಸ್. ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾಯ್ತಾ? ಇದಾದಮೇಲೆ ಹೋಗ್ಬಿಟ್ಟು ಈ ಇಮೇಜನ್ನು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಮಾಡಿಕೊಂಡು ಇದನ್ನು ಬೇಕಾದ್ರೆ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಲಿಂಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಕಂದರೆ, ಬ್ಯಾಡಂದರೆ ಬಿಡಿ ಅಷ್ಟೇ. ಆಯಿತಾ? ಓಕೆನಾ ಫ್ರೆಂಡ್ಸ್? ನೋಡಿ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಏನೋ ಮಿಸ್ಟೇಕ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಸ್ವಲ್ಪ ಇರಿ, ಸ್ವಲ್ಪ ಬ್ಯಾಕ್ ಮಾಡಿಕೊಂಡು ಕರೆಕ್ಟ್ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಇಲ್ಲಿ ಎರೇಜ್ ಕಲರ್ ಅಂತ ಇದೆ ಅಲ್ಲೇ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಇಲ್ಲಿ ಕಲರಿಗೆ ಬಂದು ವೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೈಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಮತ್ತು ಪುನಃ ಎರೇಜ್ ಕಲರಿಗೆ ಬನ್ನಿ ಫ್ರೆಂಡ್ಸ್. ಎರೇಜ್ ಕಲರಿಗೆ ಬಂದು ಸ್ವಲ್ಪ ಈ ಕಡೆ ಆ ಕಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಾರ್ಕ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಮೂರೂ ಒಂದೇ ಮಾಡ್ಕೊಳ್ಳಿ ಫ್ರೆಂಡ್. ಆಗಲಿಲ್ಲ ಅದಕ್ಕೋಸ್ಕರ ಹೊಳ್ಳಿ ಮತ್ತೆ ಮತ್ತೊಮ್ಮೆ ಪ್ರಯತ್ನ. ಓಕೆ ಆಗಿದೆ ಫ್ರೆಂಡ್ಸ್. ಇವತ್ತಕ್ಕೆ ಮಾಡ್ಕೊಂಡಾದ್ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ ಫ್ರೆಂಡ್ಸ್. ಓಕೆ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಹೋಗಿ ಫ್ರೆಂಡ್ಸ್. ಹೋಗ್ಬಿಟ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಮೇಜ್ ಇದೆ ನೋಡು ಫ್ರೆಂಡ್ಸ್. ಕರೆಕ್ಟ್ ನೋಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಟೂ ಬ್ಯಾಕ್ ಅಂತ ಇದೆ ಅಲ್ಲಿ ಫ್ರೆಂಡ್ಸ್, ಅಲ್ಲಿ ನೋಡಿರಿ. ಅದು ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತಕ್ಕೆ ಏನು ಮಾಡ್ಬೇಕಂದ್ರೆ ಟೆಕ್ಸ್ಟ್ ಹಾಕ್ಬೇಕಲ್ವಾ. ಟೆಕ್ಸ್ಟ್ ಹಾಕುವ ಇವತ್ತಕ್ಕೆ ನೋಡಿಬಿಟ್ಟು ಏನು ಮಾಡುವ ಇರಿ ಫ್ರೆಂಡ್ಸ್. ಸ್ವಲ್ಪ ಇನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಮ್ಮ ಚಾನಲ್ ಹೆಸರು ಹಾಕುವ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಚಾನಲ್ ಹೆಸರು ಹಾಕಿ ಫ್ರೆಂಡ್ಸ್. ಬೈ ಮಿಸ್ಟೇಕ್ ಆಯ್ತು ಫ್ರೆಂಡ್ಸ್. ಇರಿ ಫಸ್ಟ್ ಇದು ಮಾಡ್ತೀನಿ ಫ್ರೆಂಡ್ಸ್. ನಾನು ಇನ್ನಷ್ಟು ಹೊಡ್ಕೋಬೇಕಾಯ್ತು ಫ್ರೆಂಡ್ಸ್. ನಾನು ಬೈ ಮಿಸ್ಟೇಕ್ ಮಾಡಿದೆ. ಆಯ್ತಾ ಫ್ರೆಂಡ್ಸ್?
ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿಕೊಂಡು ನೋಡ್ಕೊಂಡು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಲ್ಲಿಗೆ. ಆಮೇಲೆ ಓಕೆ ಕೊಟ್ಟು ಕಾಪಿ ಕೊಡಿ ಫ್ರೆಂಡ್ಸ್. ಕಾಪಿ ಕೊಟ್ಬಿಟ್ಟು ಎಡಿಟ್ ಮೇಲೆ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡಿ ಒಟ್ಟಕ್ಕೆ ಕನ್ನಡ ಅಂತ ಹೊಡೀರಿ ಫ್ರೆಂಡ್ಸ್. ಕನ್ನಡ ಅಂತ ಹೊಡೆದ್ಬಿಟ್ಟು ಅದ್ರ ಕೆಳಗಡೆ ಹಾಕುವ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಕ್ಷರ ಸೈಜನ್ನು ಇರಿ ಒಂಚೂರು ಚಿಕ್ಕದಾಗಬೇಕಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಚಿಕ್ಕ ನೋಡಿಕೊಂಡು ಒಂದ್ಸಲ ಚೆಕ್ ಮಾಡಿ ಯಾವ ಥರ ಇದೆ ಅಂತ. ಓಕೆ ಇರಲಿ. ಇವಾಗ ಚೇಂಜ್ ಮಾಡಿ ಫ್ರೆಂಡ್ಸ್. ಇಲ್ಲ ಒಂದು ಯಾವುದೇ ಇದೆ ಅದನ್ನೇ ಹಾಕ್ತಾಯಿದ್ದೀನಿ. ಅದನ್ನೇ ಹಾಕ್ತಾಯಿದ್ದೀನಿ. ನೀವು ಹಾಕಿದ್ರೆ ಫ್ರೆಂಡ್ಸ್, ಹಾಕಿದ ಮೇಲೆ ಮತ್ತೆ ಫ್ರಮ್ ಗ್ಯಾಲರಿ ಮೇಲೆ ಹೋಗಿ ಬಿಟ್ಟು PNG ಕೊಟ್ಟಿರ್ತೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ. ಡೌನ್ಲೋಡ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದ. ಓಕೆನಾ ಫ್ರೆಂಡ್ಸ್? ಸೋಷಿಯಲ್ ಮೀಡಿಯಾದ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕಂದರೆ. ಫ್ರೆಂಡ್ಸ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ ಆಗಿದೆ ಫ್ರೆಂಡ್ಸ್, ನೋಡಿ. ಎಲ್ಲ ಶಾಡೋ ಕೊಡಿ ಫ್ರೆಂಡ್ಸ್. ಸ್ಟ್ರೋಕ್ ಇನೇಬಲ್ ಮಾಡ್ಕೊಳ್ಳಿ. ಇನೇಬಲ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಂಡು ಶಾಡೋ ಆನ್ ಮಾಡ್ಕೊಳ್ಳಿ. ಅಂದರೆ ಮತ್ತೆ ಸ್ಟ್ರೋಕ್ ಎನೇಬಲ್ ಮಾಡಿಕೊಂಡು ಅದಕ್ಕೂ ಸ್ವಲ್ಪ 10ರಿಂದ 11 ಪಾಯಿಂಟ್ವರೆಗೂ ಇಟ್ಕೊಳ್ಳಿ ಫ್ರೆಂಡ್ಸ್. ಒಂದು ಶಾಡೋ ಎನೇಬಲ್ ಮಾಡ್ಕೊಳ್ಳಿ, ಸೂಪರಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟೇ ಸಾಕ. ಸ್ವಲ್ಪ ಜಾತ್ರೆ ಮಾಡುವ ತಡಿ ಫ್ರೆಂಡ್ಸ್. ಮತ್ತು ಫ್ರಮ್ ಗ್ಯಾಲರಿ ಮೇಲೆ ಹೋಗ್ಬಿಟ್ಟು ಈ ಪೇಜಿನ ಹಾಕೊಳ್ಳಿ ಫ್ರೆಂಡ್ಸ್. ನೀವು ಬೇಕಂದರೆ ಬ್ಯಾಡಂದರೆ ಬಿಡಿ ಫ್ರೆಂಡ್ಸ್, ಅಷ್ಟೇ. ಮತ್ತೇನಿಲ್ಲ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೋಡ್ಕೊಳ್ಳಿ ಇದಾಗಿದೆ ಫ್ರೆಂಡ್ಸ್. ಏನು ಮಾಡುವ ಅಂದರೆ ಸ್ವಲ್ಪ ಇರಿ ಫ್ರೆಂಡ್ಸ್, ಏನೋ ನೋಡ್ಕೊಳ್ತೀನಿ. ಇದು ಬೇಡ ಫ್ರೆಂಡ್ಸ್, ಕೆಳಗೋಗ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಕೆಳಗೋಗ್ಕೊಳ್ಳಿ, ಇನ್ನು ಕೆಳಗೋಗ್ಕೊಳ್ಳಿ ಫ್ರೆಂಡ್ಸ್. ಕಾಣ್ತಾ ಇಲ್ಲ ಇವತ್ತಿಗೆ. ಸೇವ್ ಯಾವ ಥರ ಮಾಡೋದಪ್ಪ ಅಂದರೆ ಎಕ್ಸ್ಪೆಕ್ಟ್ ಇಮೇಜ್ ಮೇಲೆ ಹೊಡೆದು ಇಲ್ಲಿ ಅಲ್ಟ್ರಾ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಅಂತ ಇದೆಯಲ್ಲ ಅದ್ರ ಮೇಲೆ ಹೊಡ್ರಿ ಫ್ರೆಂಡ್ಸ್. ಸೇವ್ ಆಯ್ತು ನೋಡಿ ಫ್ರೆಂಡ್ಸ್, ಇಷ್ಟೇ ನೋಡಿ.